ನಿಮ್ಗೆ ಯಾರಿಗಾದ್ರೂ ಟೀನೇಜರ್ಸ್ ಮಕ್ಕಳಿಗೆ ಕನ್ನಡದ ಪುಸ್ತಕಗಳನ್ನು ಕೊಡ್ಬೇಕಂತಾದ್ರೆ ನಾನು 3 ಪುಸ್ತಕಗಳನ್ನ ರೆಕಮೆಂಡ್ ಮಾಡ್ತೀನಿ. ಈ ರೀಲನ್ನ ಇವಾಗೆ ಸೇವ್ ಮಾಡ್ಕೊಳ್ಳಿ. ಮೊದಲ ಪುಸ್ತಕ ಜಿಪ್ಸಿ ಜೀತು, ಹರಿವು ಪ್ರಕಾಶನದಿಂದ ಪ್ರಕಟ ಆಗಿದೆ. ಪ್ರಸಾದ್ ನಾಯ್ಕ್ ಅನ್ನೋರು ಈ ಪುಸ್ತಕವನ್ನ ಬರೆದಿದ್ದಾರೆ. ಇದೊಂದು ಪುಟ್ಟ ಕಾದಂಬರಿ, ಚಾಪ್ಟರ್ ಬುಕ್. ಮಲ್ಲಿಗೆಪೇಟೆಯ 11 ವರ್ಷದ ಅಜಿತ್ ಅಲಿಯಾಸ್ ಜಿಪ್ಸಿ ಜೀತು ಅನ್ನೋಂತ ಒಂದು ಹುಡುಗ ಏಕಾಏಕಿ ಕಾಣೆಯಾಗ್ಬಿಡ್ತಾನೆ. ಆ ಮಲ್ಲಿಗೆಪೇಟೆಯ ಪೊಲೀಸರು ಮತ್ತು ಒಂದಿಷ್ಟು ಅವನ ಫ್ರೆಂಡ್ಸ್ ಸೇರ್ಕೊಂಡು ಈ ಕೇಸನ್ನ ಸಾಲ್ವ್ ಮಾಡ್ತಾರೆ. ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಹುಡುಗ ದಾರಿ ತಪ್ತಾನೆ. ಅದೇ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ಒಂದಿಷ್ಟು ಹುಡುಗರು ಅವನನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾರೆ ಅನ್ನೋದು ಈ ಕಥೆಯ ಸಾರಾಂಶ. ಅಂದ್ರೆ ಸೋಷಿಯಲ್ ಮೀಡಿಯಾವನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದರ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ನಿಂತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ತುಂಬಾ ಈಸಿ ಕನ್ನಡದಲ್ಲಿದೆ. ಹೊಸ ಓದುಗರಿಗೆ ಈ ಪುಸ್ತಕವನ್ನ ಖಂಡಿತ ಕೊಡಿಸಬಹುದು. ನೆಕ್ಸ್ಟ್ ರೆಕಮೆಂಡೇಶನ್ ಮಹಿ. ಇದು ಕೂಡ ಹರಿವು ಪ್ರಕಾಶನದಿಂದಲೇ ಪ್ರಕಟ ಆಗಿದೆ. ಆನಂದ್ ನೀಲಕಂಠನ್ ಅನ್ನೋರು ಇದನ್ನ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ. ಕನ್ನಡಕ್ಕೆ ರತೀಶ್ BR ಅವರು ಅನುವಾದ ಮಾಡಿದ್ದಾರೆ. ಇದೊಂದು ಫ್ಯಾಂಟಸಿ ಬುಕ್. ಇಲ್ಲಿ ಮಹಿ ಅನ್ನಂತ ಒಂದು ತುಂಟ ಆನೆ ಮರಿ ಇದೆಯಲ್ಲ, ಅದು ಆ ಕಾಡಿನ ರಾಜ್ಕುಮಾರ. ನಾವೆಲ್ಲ ಕೇಳಿರುವಂತ ಕಥೆಯಲ್ಲಿ ಸಾಮಾನ್ಯವಾಗಿ ಸಿಂಹ ರಾಜ, ಸಿಂಹಕ್ಕೆ ಸಿಂಹಿಣಿ ರಾಣಿ, ಆ ರೀತಿಯ ಕಥೆಯನ್ನ ಕೇಳಿದ್ರೆ ಇದು ಕಂಪ್ಲೀಟ್ ವಿಭಿನ್ನವಾಗಿದೆ. ಇಲ್ಲಿ ರಾಜ, ರಾಣಿ ಮತ್ತೆ ರಾಜಕುಮಾರ ಎಲ್ಲ ಆನೆ ಪಂಗಡದವರು. ಆಯ್ತಾ. ಈ ಮಹಿ ಅನ್ನೋಂತ ಒಂದು ತುಂಟ ಹುಡುಗನಿಗೆ ಆಕಾಶದಲ್ಲಿ ಹಾರಾಡ್ಬೇಕೆನ್ನೋ ಅಂತ ಒಂದು ಆಸೆ. ಮತ್ತೆ ಮಹಿಗೆ ಹಾರ್ಬೇಕು ಅನ್ನೋದು ಎಲ್ಲದಿಗೂ ಏನಂತ ತುಂಟತನ ಅಂತ ಅನ್ಸುತ್ತೆ. ಬಟ್ ಅದರ ಹಿಂದೆ ಅವನೊಂದು ಉದ್ದೇಶ ಬೇರೆ ಇದ್ದಿರತ್ತೆ. ಅವನ ತಂದೆಯನ್ನ ಈ ಮನುಷ್ಯ ಲೋಕದವರು ಹಿಡ್ಕೊಂಡು ಹೋಗಿರ್ತಾರೆ. ಅವನ ತಂದೆಯನ್ನ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋದು ಅವನ ಒಂದು ಉದ್ದೇಶ ಆಗಿರುತ್ತೆ. ಈ ಕಥೆಯಲ್ಲಿ ಅವನ್ ಕೊನೆಯವರೆಗೆ ಹಾರಾಡ್ತಾನ ಮಹಿ, ಅಥವಾ ತನ್ನ ತಂದೆಯನ್ನ ಮನುಷ್ಯ ಲೋಕದಿಂದ ಕರ್ಕೊಂಡ್ ಬರ್ತಾನ ಅನ್ನೋದ ಈ ಕಥೆಯ ಪೂರ್ತಿ ಸಾರಾಂಶ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅನುವಾದ ಕೂಡ ತುಂಬಾ ಚೆನ್ನಾಗಾಗಿದೆ. ಯಾವ ಲೆಕ್ಕದಲ್ಲಿ ಇದು ಅನುವಾದಿತ ಪುಸ್ತಕ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗದೆ. ಖಂಡಿತ ಈ ಪುಸ್ತಕವನ್ನ ಒಂದು ಟೀನೇಜರ್ ಮಕ್ಕಳಿಗೆ ಕೊಡಿಸಿ. ನೆಕ್ಸ್ಟ್ ಪುಸ್ತಕ ನನ್ನ ಹೆಸರು ಸಿನೆಮನ್, ಬಹುರೂಪಿಯಿಂದ ಪ್ರಕಟ ಆಗಿದೆ. ಈ ಪುಸ್ತಕವನ್ನ ಇಂಗ್ಲಿಷ್ ಅಲ್ಲಿ ವಿಕಾಸ್ ಪ್ರಕಾಶ್ ಜೋಶಿ ಅವರು ಬರೆದಿದ್ದಾರೆ. ಕನ್ನಡಕ್ಕೆ ಮಧು ವೈಎನ್ ಅವರು ಅನುವಾದ ಮಾಡಿದ್ದಾರೆ. ರೋಷನ್ ಹೇಳುವಂತ ಒಂದು ಟೀನೇಜ್ ಹುಡುಗ ಈ ಕಥೆಯ ಕೇಂದ್ರ ಬಿಂದು. ತುಂಬಾ ಆಕ್ಟಿವ್ ಹುಡುಗ, ಸ್ಪೋರ್ಟ್ಸ್ ಮ್ಯಾನ್ ತರ ಇರುವಂತ ಹುಡುಗನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅವನಿಗೆ ನಿಧಾನವಾಗಿ ದೃಷ್ಟಿಯನ್ನ ಕಳೆದುಕೊಳ್ತಾ ಇರ್ತಾನೆ. ಅವನ ಕಣ್ಣಿನ ದೃಷ್ಟಿ ಹೋಗ್ತಾ ಇರತ್ತೆ. ಅವನಿಗೊಂದು ನರ ಸಂಬಂಧಿತ ಕಾಯಿಲೆ ಶುರುವಾಗಿರುತ್ತೆ. ಅದರಿಂದ ಅವನ ದೃಷ್ಟಿ ಹೋಗ್ತಾ ಇರುತ್ತೆ. ಇದು ಅವನ ಜೀವನದಲ್ಲಿ ನಡೆಯುವಂತ ಮೊದಲ ತಿರುವಾಗಿರುತ್ತೆ. ಇದರ ಜೊತೆಗೆ ಅವನ ತಂದೆ ತಾಯಿಗಳಿಗೆ ದತ್ತು ಪುತ್ರ ಆಗಿರ್ತಾನೆ. ಅವನ ತಂದೆ ತಾಯಿಗಳು ಒಂದು ಅನಾಥಾಶ್ರಮದಿಂದ ಈ ಮಗುವನ್ನ ದತ್ತು ತಗೊಂಡಿರ್ತಾನೆ. ಈ ಪುಸ್ತಕ ಹೇಗಿದೆ ಅಂತಂದ್ರೆ, ಒಂದು ಟೀನೇಜ್ ಹುಡುಗ ಇದೆರಡು ಸಮಸ್ಯೆಗಳನ್ನ ಇಟ್ಕೊಂಡು ಬರೆದ್ರೆ ಯಾವ ರೀತಿ ಬರಿಬಹುದು ಆ ರೀತಿಯಲ್ಲಿ ಈ ಪುಸ್ತಕ ಇದೆ. ಯಾಕಂದ್ರೆ ಅಡಾಪ್ಷನ್ ಹೇಳುವಂತ ಕಾನ್ಸೆಪ್ಟ್ ದೊಡ್ಡವರ ರೂಪದಲ್ಲಿ ತುಂಬಾ ದೊಡ್ಡ ವಿಚಾರ. ಅದನ್ನ ದೊಡ್ಡವರು ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ. ಚಿಕ್ಕವರಿಗೆ ತಾವು ಅಡಾಪ್ಟೆಡ್ ಕಿಡ್ ಅಥವಾ ತಾನು ದತ್ತುಪುತ್ರ ಅನ್ನೋದು ಗೊತ್ತಾದಾಗ ಅವರು ಬಿಹೇವ್ ಮಾಡುವ ರೀತಿಗಳೇ ಬೇರೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಅವನಿಗೆ ತನ್ನ ದೃಷ್ಟಿ ಹೋಗೋಕೆ ಶುರುವಾಗತ್ತಲ್ಲ, ಅವಾಗ ಅವನು ತನ್ನ ತಂದೆ ತಾಯಿಗಳ ಹತ್ರ ಹೇಳ್ತಾನೆ, ನನ್ನ ದೃಷ್ಟಿ ಸಂಪೂರ್ಣವಾಗಿ ಹೋಗುವ ಮುಂಚೆ ನಾನು ಒಂದು ಸಲ ನನ್ನ ಸ್ವಂತ ತಾಯಿಯನ್ನ ಬಯಾಲಜಿಕಲ್ ಮದರ್ ಅನ್ನ ನೋಡ್ಬೇಕು, ಒಂದ್ಸಲ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಅವನಿಗೆ ತಂದೆ ಮುಂಚೆನೆ ತೀರೋಗಿರ್ತಾನೆ, ತಾಯಿ ಒಂದೇ ಇರ್ತಾರೆ. ಅವಳು ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಇರ್ತಾರೆ. ಈ ತಂದೆ ತಾಯಿಗಳು, ಒಂದು ಸಾಕು ತಂದೆ ತಾಯಿಗಳು ಅವನನ್ನ ಆ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. 1 ವಾರ ಆ ತಾಯಿಯ ಜೊತೆ ಅವನು, ಈ ತಂದೆ ತಾಯಿ ಎಲ್ಲರೂ ಸೇರಿ ಉಳ್ಕೋತಾರೆ. ಆವಾಗ ಅವರ ಸಂಭಾಷಣೆ ಯಾವ ರೀತಿಯಲ್ಲಿ, ಆ ಟೈಮ್ ಅನ್ನ ಈ ಮಗು ಹೆಂಗೆ ಹ್ಯಾಂಡಲ್ ಮಾಡತ್ತೆ, ಆ ಸಿಚುವೇಶನ್ ಅನ್ನ ಹೆಂಗೆ ಹ್ಯಾಂಡಲ್ ಮಾಡತ್ತೆ. ದೊಡ್ಡವರು ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ, ಮಕ್ಕಳು ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ. ಒಂದು ಮಗುವಾಗಿ ಪುಸ್ತಕವನ್ನ ಬರ್ದಿದ್ದಾರೆ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಈ ಪುಸ್ತಕವನ್ನ ಕೂಡ ನಾವೊಂದು ಟೀನೇಜರ್ ಮಕ್ಕಳಿಗೆ ಖಂಡಿತ ಕೊಡ್ಬೋದು.
ಮಕ್ಕಳ ಪುಸ್ತಕಗಳ ರೆಕಮೆಂಡೇಶನ್ ನಲ್ಲಿ ಇದು ಪಾರ್ಟ್ 3. ಇಲ್ಲಿಯ ತನಕ ನಾನು 3 ಭಾಗದಲ್ಲಿ 3 ವಯಸ್ಸಿನ ಗ್ರೂಪಿನ ಮಕ್ಕಳಿಗೆ ನಾನು ಪುಸ್ತಕವನ್ನ ರೆಕಮೆಂಡೇಶನ್ ಮಾಡಿದ್ದೀನಿ. ಇದು 3ನೇ ಭಾಗ. ಇದನ್ನ ಎಕ್ಸ್ಪೆಷಲಿ ನಾನು ಟೀನೇಜರ್ ಹುಡುಗರಿಗೆ ಅಂತಾನೆ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಪುಸ್ತಕದ ಪರಿಚಯವನ್ನ ಮಾಡಬೇಕು. ಅವರು ಚಾಪ್ಟರ್ ಬುಕ್ ಒಂದು 100-200 ಪೇಜ್ಗಳ ಪುಸ್ತಕವನ್ನ ಓದುವಂತ ಕೆಪಾಸಿಟಿಯನ್ನ ಅವ್ರು ಪಡ್ಕೋಬೇಕು. ಅಂದ್ರೆ ಮಾತ್ರ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿರುವಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದುವ ಸಾಮರ್ಥ್ಯವನ್ನ ಅವರು ಪಡ್ಕೋತಾರೆ. ಆದಷ್ಟು ನಮ್ಮ ಮಕ್ಕಳಿಗೆ ಓದುವ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದರಲ್ಲೂ ಕನ್ನಡ ಓದುವ ಪ್ರಾಕ್ಟೀಸ್ ಅನ್ನ ಖಂಡಿತ ಮಾಡ್ಲೇಬೇಕು. ಇಂದಿನ ಮಕ್ಕಳೇ ಮುಂದಿನ ಒಂದು ಹೊಸ ಓದುಗರ ಪಡೆ ಆಗಿ ತಯಾರಾಗೋದು. ಅವರಿಗೆ ಕನ್ನಡದ ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು. ನಾವು ಕನ್ನಡದ ಮಕ್ಕಳನ್ನ ಕನ್ನಡದ ಪುಸ್ತಕಗಳ ಕಡೆ ಎಳ್ಕೊಂಡ್ ಬರ್ಬೇಕು. ಆ ಕೆಲಸ ನಮ್ದಿಂದನೇ ಆಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಕನ್ನಡವನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂದ್ರೆ ಕನ್ನಡವನ್ನ ನಾವು ಬಳಸಬೇಕು. ನಮಸ್ಕಾರ. ನೆಕ್ಸ್ಟ್ ಪುಸ್ತಕ ನನ್ನ ಹೆಸರು ಸಿನೆಮನ್, ಬಹುರೂಪಿಯಿಂದ ಪ್ರಕಟ ಆಗಿದೆ. ಈ ಪುಸ್ತಕವನ್ನ ಇಂಗ್ಲಿಷ್ ಅಲ್ಲಿ ವಿಕಾಸ್ ಪ್ರಕಾಶ್ ಜೋಶಿ ಅವರು ಬರೆದಿದ್ದಾರೆ. ಕನ್ನಡಕ್ಕೆ ಮಧು ವೈಎನ್ ಅವರು ಅನುವಾದ ಮಾಡಿದ್ದಾರೆ. ರೋಷನ್ ಹೇಳುವಂತ ಒಂದು ಟೀನೇಜ್ ಹುಡುಗ ಈ ಕಥೆಯ ಕೇಂದ್ರ ಬಿಂದು. ತುಂಬಾ ಆಕ್ಟಿವ್ ಹುಡುಗ, ಸ್ಪೋರ್ಟ್ಸ್ ಮ್ಯಾನ್ ತರ ಇರುವಂತ ಹುಡುಗನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅವನಿಗೆ ನಿಧಾನವಾಗಿ ದೃಷ್ಟಿಯನ್ನ ಕಳೆದುಕೊಳ್ತಾ ಇರ್ತಾನೆ. ಇದು ಅವನ ಜೀವನದಲ್ಲಿ ನಡೆಯುವಂತ ಮೊದಲ ತಿರುವಾಗಿರುತ್ತೆ. ಇದರ ಜೊತೆಗೆ ಅವನು ಅವನ ತಂದೆ ತಾಯಿಗಳಿಗೆ ದತ್ತು ಪುತ್ರ ಆಗಿರುತ್ತಾನೆ. ಈ ಪುಸ್ತಕ ಹೇಗಿದೆ ಅಂತಂದ್ರೆ, ಒಂದು ಟೀನೇಜ್ ಹುಡುಗ ಇದೆರಡು ಸಮಸ್ಯೆಗಳನ್ನ ಇಟ್ಕೊಂಡು ಬರೆದ್ರೆ ಯಾವ ರೀತಿ ಬರೀಬಹುದು ಆ ರೀತಿಯಲ್ಲಿ ಈ ಪುಸ್ತಕ ಇದೆ. ಯಾಕಂದ್ರೆ ಅಡಾಪ್ಷನ್ ಹೇಳುವಂತ ಕಾನ್ಸೆಪ್ಟ್ ದೊಡ್ಡವರ ರೂಪದಲ್ಲಿ ತುಂಬಾ ದೊಡ್ಡ ವಿಚಾರ. ಅದನ್ನ ದೊಡ್ಡವರು ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ. ಚಿಕ್ಕವರಿಗೆ ತಾವು ಅಡಾಪ್ಟೆಡ್ ಕಿಡ್ ಅಥವಾ ತಾನು ದತ್ತುಪುತ್ರ ಅನ್ನೋದು ಗೊತ್ತಾದಾಗ ಅವರು ಬಿಹೇವ್ ಮಾಡುವ ರೀತಿಗಳೇ ಬೇರೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಅವನಿಗೆ ತನ್ನ ದೃಷ್ಟಿ ಹೋಗೋಕೆ ಶುರುವಾಗತ್ತಲ್ಲ, ಅವಾಗ ಅವನು ತನ್ನ ತಂದೆ ತಾಯಿಗಳ ಹತ್ರ ಹೇಳ್ತಾನೆ, ನನ್ನ ದೃಷ್ಟಿ ಸಂಪೂರ್ಣವಾಗಿ ಹೋಗುವ ಮುಂಚೆ ನಾನೊಂದು ಸಲ ನನ್ನ ತಾಯಿಯನ್ನ, ಸ್ವಂತ ತಾಯಿಯನ್ನ, ಬಯಾಲಜಿಕಲ್ ಮದರ್ ಅನ್ನ ನೋಡ್ಬೇಕು, ಒಂದ್ಸಲ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಅವಳು ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿರ್ತಾರೆ. ಈ ತಂದೆ ತಾಯಿಗಳು, ಒಂದು ಸಾಕು ತಂದೆ ತಾಯಿಗಳು ಅವನನ್ನ ಆ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. 1 ವಾರ ಆ ತಾಯಿಯ ಜೊತೆ ಅವನು, ಈ ತಂದೆ ತಾಯಿ ಎಲ್ಲರೂ ಸೇರಿ ಉಳ್ಕೋತಾರೆ. ಆವಾಗ ಅವರ ಸಂಭಾಷಣೆ ಯಾವ ರೀತಿಯಲ್ಲಿ, ಆ ಟೈಮ್ ಅನ್ನ ಈ ಮಗು ಹೆಂಗೆ ಹ್ಯಾಂಡಲ್ ಮಾಡತ್ತೆ, ಆ ಸಿಚುವೇಶನ್ ಅನ್ನ ಹೆಂಗೆ ಹ್ಯಾಂಡಲ್ ಮಾಡತ್ತೆ, ಒಂದು ಮಗುವಾಗಿ ಪುಸ್ತಕವನ್ನ ಬರ್ದಿದ್ದಾರೆ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಈ ಪುಸ್ತಕವನ್ನ ಕೂಡ ನಾವೊಂದು ಟೀನೇಜರ್ ಮಕ್ಕಳಿಗೆ ಖಂಡಿತ ಕೊಡ್ಬೋದು. ಮಕ್ಕಳ ಪುಸ್ತಕಗಳ ರೆಕಮೆಂಡೇಶನ್ ನಲ್ಲಿ ಇದು ಪಾರ್ಟ್ 3. ಇಲ್ಲಿಯ ತನಕ ನಾನು 3 ಭಾಗದಲ್ಲಿ 3 ವಯಸ್ಸಿನ ಗ್ರೂಪಿನ ಮಕ್ಕಳಿಗೆ ನಾನು ಪುಸ್ತಕವನ್ನ ರೆಕಮೆಂಡೇಶನ್ ಮಾಡಿದ್ದೀನಿ. ಇದನ್ನ ಎಕ್ಸ್ಪೆಷಲಿ ನಾನು ಟೀನೇಜರ್ ಹುಡುಗರಿಗೆ ಅಂತಾನೆ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಪುಸ್ತಕದ ಪರಿಚಯವನ್ನ ಮಾಡಬೇಕು. ಅವರು ಚಾಪ್ಟರ್ ಬುಕ್ ಒಂದು 100-200 ಪೇಜ್ಗಳ ಪುಸ್ತಕವನ್ನ ಓದುವಂತ ಕೆಪಾಸಿಟಿಯನ್ನ ಅವ್ರು ಪಡ್ಕೋಬೇಕು. ಅಂದ್ರೆ ಮಾತ್ರ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿರುವಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದುವ ಸಾಮರ್ಥ್ಯವನ್ನ ಅವರು ಪಡ್ಕೋತಾರೆ. ಆದಷ್ಟು ನಮ್ಮ ಮಕ್ಕಳಿಗೆ ಓದುವ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದರಲ್ಲೂ ಕನ್ನಡ ಓದುವ ಪ್ರಾಕ್ಟೀಸ್ ಅನ್ನ ಖಂಡಿತ ಮಾಡ್ಲೇಬೇಕು. ಇಂದಿನ ಮಕ್ಕಳೇ ಮುಂದಿನ ಒಂದು ಹೊಸ ಓದುಗರ ಪಡೆ ಆಗಿ ತಯಾರಾಗೋದು. ಅವರಿಗೆ ಕನ್ನಡದ ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು. ನಾವು ಕನ್ನಡದ ಮಕ್ಕಳನ್ನ ಕನ್ನಡದ ಪುಸ್ತಕಗಳ ಕಡೆ ಎಳ್ಕೊಂಡ್ ಬರ್ಬೇಕು. ಆ ಕೆಲಸ ನಮ್ದಿಂದನೇ ಆಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಕನ್ನಡವನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂದ್ರೆ ಕನ್ನಡವನ್ನ ನಾವು ಬಳಸಬೇಕು. ನಮಸ್ಕಾರ.